morning, dear students. Welcome to today's class. In last two classes, I have completed your sixth unit. That is prose, the noble bishop. ಕೊನೆಯ ಒಂದೆರಡು ಪಾಠದೊಳಗೆ ನೋಬೆಲ್ ಬಿಷಪ್ ಅನ್ನೋ ಪಾಠವನ್ನು ನಾನು ಮುಕ್ತಾಯಗೊಳಿಸಿದ್ದೆ, ಪೂರ್ಣಗೊಳಿಸಿದ್ದೆ. ಇವಾಗ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಗ್ರಾಮರ್ ಪಾರ್ಟ್ ಆಗಿರ್ಬೋದು, ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ಅನ್ನು ಸ್ವಲ್ಪ ಏನಪ್ಪ ಅಂದ್ರೆ ಇವಾಗ ಡಿಸ್ಕಷನ್ ಮಾಡೋಣ. ಚೆಕ್ ಯುವರ್ ಕಾಂಪ್ರಿಹೆನ್ಷನ್ ಅಂತಿದೆ ನೋಡಿ. C1 ವರ್ಕ್ ಇನ್ ಪೇಜ್ ಅಂಡ್ ಆನ್ಸರ್ ದ ಫಾಲೋವಿಂಗ್ ಕ್ವೆಶ್ಚನ್ಸ್ ಇನ್ ಸೆಂಟೆನ್ಸ್ ಆರ್ ಟು ಅಂತಿದೆ. ಒಂದು ಅಥವಾ ಎರಡು ವಾಕ್ಯದೊಳಗೆ ಬರೆಯುವಂಥದ್ದು. ಈ ಒಂದು C1, C2 ಮತ್ತೆ C3 ನಾನೇನಪ್ಪ ಅಂದ್ರೆ ಗ್ರೂಪಿಗೆ ಏನಪ್ಪ ಕಳಿಸಿರ್ತೀನಿ ಅದನ್ನ ನೋಡಿ ಬರೀರಿ. ಸ್ವಲ್ಪ ಇದ್ರ ಬಗ್ಗೆ ಏನಪ್ಪ ಡಿಸ್ಕಷನ್ ಮಾಡೋಣ. ವೆರಿ ಈಸಿ. ಹೂ ವಾಸ್ ಜೀನ್ ವ್ಯಾಲ್ಜೀನ್? ಹೂ ವಾಸ್ ಜೀನ್ ವ್ಯಾಲ್ಜೀನ್ ಆರ್ ಜಾನ್ ವ್ಯಾಲ್ಜೋನ್ ಯು ಕ್ಯಾನ್ ಸೇ. ಜೀನ್ ವ್ಯಾಲ್ಜೀನ್ ಯಾರು ಅಂತಿದೆ? ಏನಾಗಿದ್ದಪ್ಪ, ಕೈದಿ ಆಗಿದ್ದ. ಜೀನ್ ವ್ಯಾಲ್ಜೀನ್ ವಾಸ್ ಎ ಕನ್ವಿಕ್ಟ್. ನೋಟ್ ರೈಟ್ ಡೌನ್, ಯು ಕ್ಯಾನ್ ಡಿಸ್ಕಸ್. ಹೂ ವಾಸ್ ಜೀನ್ ವ್ಯಾಲ್ಜೀನ್ ಅಂತ ಹೇಳಿದಾಗ ಜೀನ್ ವ್ಯಾಲ್ಜೀನ್ ವಾಸ್ ಎ ಕನ್ವಿಕ್ಟ್. Who bought the silver candlesticks from the mantle? ಕಪಾಟಿನಿಂದ ಈ ಒಂದು ಸಿಲ್ವರ್ ಕ್ಯಾಂಡಲ್ ಸ್ಟಿಕ್ಸ್ ಅನ್ನು ಯಾರು ತಂದ್ರು ಅಂತಿದೆ. ಬಿಷಪ್ ಅನ್ನೋ ಒಂದು ಸಿಸ್ಟರ್, ದಟ್ ಈಸ್ ಬ್ಯಾಪ್ಟಿಸ್ಟೈನ್. ಬ್ಯಾಪ್ಟಿಸ್ಟೈನ್ brought the silver candlesticks from the mantle ಅಂತ ಬರೀಬೇಕು ಆನ್ಸರ್ ಒಂದು ವಾಕ್ಯದೊಳಗೆ. What did the stranger steal from the bishop's place? ಬಿಷಪ್ ಅನ್ನ ಮನೆಯಿಂದ ಆ ಒಂದು ಯಾರು ಕನ್ವಿಕ್ಟ್ ಇದ್ದಲ್ಲ, ಏನು ಕಳ್ಳತನ ಅಥವಾ ಏನೋ ಒಂದು ದರೋಡೆ ಮಾಡ್ಕೊಂಡು ಹೋದ ಅಂತ ವಿಷಯ, ದಟ್ ಈಸ್ ಸಿಲ್ವರ್ ವೇರ್. ದ ಸ್ಟ್ರೇಂಜರ್ ಸ್ಟೋಲ್ ಸಿಲ್ವರ್ ವೇರ್ಸ್ ಫ್ರಮ್ ದ ಬಿಷಪ್ಸ್ ಪ್ಲೇಸ್ ಅಂತ ಈ ರೀತಿಯಾಗಿ ಆನ್ಸರ್ ಬರೆದಿರ್ತದ. ಜಸ್ಟ್ ಏನಂದ್ರೆ ಎಕ್ಸಾಂಪಲ್ಸ್ ಕೊಟ್ಟಿರ್ತೀನಿ, ಆ ರೀತಿಯಾಗಿ ನಾನು ಗ್ರೂಪಲ್ಲಿ ಕೊಟ್ಟಿರ್ತೀನಿ, ಅದನ್ನ ಎಲ್ಲವನ್ನ ಬರ್ಕೊಂಡು ಮಾಡಿ. ನೆಕ್ಸ್ಟ್ ಕಮ್ ಟು C4 ಓನ್ಲಿ ಡೈರೆಕ್ಟ್. C1, C2, C3 ಐ ವಿಲ್ ಸೆಂಡ್ ಯು ವಾಟ್ಸ್ಆಪ್. ನೆಕ್ಸ್ಟ್ C3 ಸೇ whether the following statements are true or false. ಕೆಳಗಡೆ ಕೊಟ್ಟಿರತಕ್ಕಂತ ಏನು ಸ್ಟೇಟ್ಮೆಂಟ್ಸ್ ಗಳಿದಾವಲ್ಲ ಅವು ಏನಪ್ಪ ಅಂದ್ರೆ ಸರಿ ನಿಜಾನೋ ಅಥವಾ ಸುಳ್ಳು ಅಂತ. ಸರಿ ಫಾಲ್ಸ್, ಟ್ರೂ ಆರ್ ಫಾಲ್ಸ್ ಅಂತಿದೆ. ಟ್ರೂ ಅಂದ್ರೆ ನಿಜ ಇತ್ತಂದ್ರೆ ನಿಜ, ಟ್ರೂ ಅಂತ ಬರೀಬೇಕು. ಫಾಲ್ಸ್ ಇತ್ತಂದ್ರೆ ಎಫ್ ಅಂತ ಬರೀಬೇಕು. ಮಂಡ್ಯ ನೋಡಿ. ಜೀನ್ ವ್ಯಾಲ್ಜೀನ್ ವಾಸ್ ಇನ್ ದ ಗ್ಯಾಲೀಸ್ ಓನ್ಲಿ ಫಾರ್ ಅ ಫ್ಯೂ ಇಯರ್ಸ್. C4 there are 5. 1 2 3 4 5 questions ಇದಾವೆ. Jean Valjean was in the galleys only for few years. Jean Valjean, that is John Valjean, only ಕೆಲವು ವರ್ಷಗಳ ಕಾಲ ಏನಪ್ಪ ಅಂದ್ರೆ ಅವನು ಜೈಲಿನೊಳಗಿದ್ದ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದು ಟ್ರೂ ಆರ್ ಫಾಲ್ಸ್? ಕೆಲವು ವರ್ಷಗಳಿಂದ ಪರ್ಟಿಕ್ಯುಲರ್ ಹೇಳಿದ್ದಾರೆ. ದಟ್ ಈಸ್ 19 years. ಇವಾಗಿಂದ ಗ್ಯಾಲೀಸ್ 19 ವರ್ಷಗಳ ಕಾಲ ಏನಪ್ಪ ಅಂದ್ರೆ ಖೈದಿಯಾಗಿ ಬಂದ. ದಟ್ ಈಸ್ ಏನಾಗಬೇಕಂದ್ರದು ಫಸ್ಟ್ ಒನ್ ಫಾಲ್ಸ್. ಬ್ರಾಕೆಟ್ ಒಳಗೆ ಎಫ್ ಅಂತ ಬರ್ತದೆ, ಸಾಕು. ಬ್ರಾಕೆಟ್ ಕೊಟ್ಟಿದ್ದಾರಲ್ಲಿ ಎಫ್ ಅಂತ ಬರ್ತದೆ, ಫಾಲ್ಸ್. ಆಲ್ ದ ಪೀಪಲ್ ವೇರ್ ಕೈಂಡ್ ಟು ಜೀನ್ ವ್ಯಾಲ್ಜೀನ್. ಎಲ್ಲ ಜನ ಏನಪ್ಪ ಅಂದ್ರೆ ಜೀನ್ ವ್ಯಾಲ್ಜೀನ್ ಮೇಲೆ ಏನಪ್ಪ ಅಂದ್ರೆ ಕರುಣೆ ತೋರ್ಬಿಟ್ರೇನು. ಅವ ಸುಮಾರು 3 ದಿವಸದಿಂದ ಏನಪ್ಪ ಅಂದ್ರೆ ಜೈಲಿನಿಂದ ಏನಪ್ಪ ಬಿಡುಗಡೆ ಆಗಿ ಬಂದ. ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಯಾರೋ ಬಂದು ಸಹಾಯ ಮಾಡಿದ್ರೇನು? ಇಲ್ಲ. ಯಾರು ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಬಿಷಪ್ ಮಾಡ್ತಾನೆ. ದಟ್ ಈಸ್ ಫಾಲ್ಸ್. ಫಾಲ್ಸ್ ಯಾರು ಸಹಾಯ ಮಾಡಿಲ್ಲ ನಂಗೆ. ಎವ್ರಿ ಒನ್, ಆಲ್ ದ ಪೀಪಲ್ ಅಂತಿದೆ. ದ ಬಿಷಪ್ ವೋಕ್ ಅಪ್ ಇನ್ ದ ಮಿಡಲ್ ಆಫ್ ದ ನೈಟ್. ಮಧ್ಯರಾತ್ರಿ ಏನಪ್ಪ ಅಂದ್ರೆ ಬಿಷಪ್ ಎದ್ದ ಅಂತೀವಿ ನೋಡ್ರಿ. ಕನ್ಫ್ಯೂಸ್ ಮಾಡಿ ಕೊಟ್ಟಿರ್ತಾರೆ. ಮಧ್ಯರಾತ್ರಿ ಏನಪ್ಪ 2 ಗಂಟೆಗೆ ಯಾರು ಇದ್ರಪ್ಪ ಅಂದ್ರೆ ಬಿಷಪ್ ಹೇಳಿಲ್ಲ. ಕನ್ವಿಕ್ಟ್ ಜಾನ್ ವ್ಯಾಲ್ಜೋನ್ ಅಂತ ಕನ್ವಿಕ್ಟ್. ಹಿಯರ್ ಆಲ್ಸೋ ಫಾಲ್ಸ್. ಅಂದ್ರೆ ಜಾನ್ ವ್ಯಾಲ್ಜೀನ್ ಕನ್ವಿಕ್ಟ್ ಅದ, ಇಲ್ಲಿ ಬಿಷಪ್ ಅಂತ ಕೊಟ್ಟಿದ್ದಾರೆ. ದಟ್ ಈಸ್ ಫಾಲ್ಸ್. ಬ್ಯಾಪ್ಟಿಸ್ಟೈನ್ said that the silver was stolen. ಯಾವಾಗ 2ನೇ ದೃಶ್ಯದೊಳಗೆ ಮಾರ್ನಿಂಗ್ ಏನಪ್ಪ ಅಂದ್ರೆ ಅವಾಗ ಬ್ಯಾಪ್ಟಿಸ್ಟೈನ್ ಏನಪ್ಪ ಅಂದ್ರೆ ಗೊತ್ತಾಗುತ್ತೆ, ಏನಾಗಿದೆಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಒಂದು ಸಿಲ್ವರ್ ವೇರ್ ಏನಿದೆ ಅಲ್ಲ ಪಾತ್ರೆಗಳು ಅಥವಾ ಏನು ವಸ್ತುಗಳಿದಾವಲ್ಲ, ಬೆಳ್ಳಿಯ ಒಂದು ಏನಪ್ಪ ಅಂದ್ರೆ ವಸ್ತುಗಳು ಏನಾಗಿದಾವಪ್ಪ ಅಂದ್ರೆ ಕಳುವಾಗಿದಾವ. ದಟ್ ಈಸ್ ಬ್ಯಾಪ್ಟಿಸ್ಟೈನ್ ಹೇಳಿದೆ. ದಟ್ ಈಸ್ ಟ್ರೂ ಓನ್ಲಿ. ನೆಕ್ಸ್ಟ್ ದ ಸಿಲ್ವರ್ ವೇರ್ ಬಿಲಾಂಗ್ ಟು ಜೀನ್ ವ್ಯಾಲ್ಜೀನ್. ಆ ಒಂದು ಸಿಲ್ವರ್ ವೇರ್ ಯಾರಿಗೆ ಸೇರ್ಬೇಕಾಗಿತ್ತಪ್ಪ ಅಂದ್ರೆ ಜೀನ್ ವ್ಯಾಲ್ಜೀನ್, ಜಾನ್ ವ್ಯಾಲ್ಜೀನ್ ಸೇರ್ಬೇಕಾಗಿದೆ. ಯಾಕಂದ್ರೆ ಅದು ಬಡವರಿಗಾಗಿ ಏನಪ್ಪ ಸೀಮಿತವಾಗಿರುವಂಥದ್ದು. ನೋಬೆಲ್ ಬಿಷಪ್ ಹೇಳಿದಾರ ಇದು ಬಡವರಿಗಾಗಿ ಮಾಡಿರುವಂಥದ್ದು, ಬಡವರಿಗಾಗಿ ಸೇರ್ಬೇಕಾಗಿರುವಂಥ ಕೇಸ್.
that is true. So first one false, second one false, third one false, true and true. Next V1. So next, so C4 complete ಆಯ್ತಲ್ಲ, false, 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 true, true. Next V1 mega section. V1. Infer the meaning of the underlying words from the context. You can choose the right word from those given in brackets. ನೋಡ್ರಿ ಇಲ್ಲಿನೂ 5 ಕೊಟ್ಟಿದ್ದಾರೆ. ಸೊ ಇದು ಸೆಂಟೆನ್ಸ್ ಏನು ಕೊಟ್ಟಿದಾರಪ್ಪ ಅಂದ್ರೆ ಇನ್ಫರ್ ದ ಮೀನಿಂಗ್ ಆಫ್ ದ ಅಂಡರ್ಲೈನ್ ವರ್ಡ್. ಒಂದೊಂದು ವರ್ಡ್ ಅನ್ನು ಏನು ಮಾಡಿದಾರಪ್ಪ ಅಂದ್ರೆ ಅಂಡರ್ಲೈನ್ ಮಾಡಿದ್ದಾರೆ, ಕೆಳಗಡೆ ಗೆರೆಯನ್ನು ಎಳೆದಿದ್ದಾರೆ. ಫ್ರಮ್ ದ ಕಾಂಟೆಕ್ಸ್ಟ್ ಪಾಠದಿಂದ ಅಂದ್ರೆ ಪಾಠದಿಂದ ಬಂದಿರತಕ್ಕಂಥ ಒಂದು ಏನಪ್ಪ ಅಂದ್ರೆ ವಾಕ್ಯಗಳು. ಯು ಕ್ಯಾನ್ ಚೂಸ್ ದ ರೈಟ್ ವರ್ಡ್ ಫ್ರಮ್ ದೋಸ್ ಗಿವನ್ ಇನ್ ಬ್ರಾಕೆಟ್ಸ್, ಅದಕ್ಕೆ ಸಂಬಂಧಿಸಿದಂಥದ್ದು. ಫಾರ್ ಎಕ್ಸಾಂಪಲ್ ಬ್ಲೆಸ್ಡ್ ಅಂತಿದೆ ಇವಾಗ, ಬ್ಲೆಸ್ಡ್. ಸೊ ಅದಕ್ಕೆ ರಿಕ್ವೆಸ್ಟೆಡ್, ಫಾಟ್, ಆರ್ಗ್ಯೂಡ್ ಅಂತ 3 ಎಕ್ಸಾಂಪಲ್. ಅದಕ್ಕೆ ಏನಪ್ಪ ಅಂದ್ರೆ ಸಮಾನವಾಗಿರುವಂತಹ ಅರ್ಥವನ್ನು ಕೊಡುವಂತಹ ಶಬ್ದವನ್ನು ನಾವು ರಿಪ್ಲೇಸ್ ಮಾಡಬೇಕು. ಬ್ಲೆಸ್ಡ್ ಅಂತ ಏನಿದಲ್ಲ, ಬ್ಲೆಸ್ಡ್ ಬದಲಾಗಿ ಏನಪ್ಪ ಅಂದ್ರೆ ನಾವು ಬ್ರಾಕೆಟ್ ಅಲ್ಲಿ 3 ಶಬ್ದಗಳು ಕೊಟ್ಟಿದ್ದಾರೆ, ಅದನ್ನು ಬರೆಯೋದು ಮಾಡಿ. Jean Valjean pledged with the police and said that he was not guilty. ಜಾನ್ ವ್ಯಾಲ್ಜಿನ್ ಏನದಾನಲ್ಲ, ಪೊಲೀಸರ ಮುಂದೆ ಏನಪ್ಪ ಅಂದ್ರೆ ಬೇಡಿಕೊಂಡ, ಸೊ ನಾನು ಏನಪ್ಪ ಅಂದ್ರೆ ಇನ್ನೂ ತಪ್ಪು ಮಾಡಿಲ್ಲ ಅಂತ ಕೇಸಿ. ದಟ್ ಈಸ್ ರಿಕ್ವೆಸ್ಟೆಡ್, ಫಾಟ್, ಆರ್ಗ್ಯೂಡ್. ಅವ ಏನಪ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಅಥವಾ ಅವ್ರ ಜೊತೆ ಏನಪ್ಪ ಫೈಟಿಂಗ್ ಮಾಡಿದ್ನೋ ಅಥವಾ ಅವ್ರ ಜೊತೆ ವಾದ ಮಾಡಿದ್ನೋ. ದಟ್ ಈಸ್ ಪ್ಲೆಜ್ಡ್. ಇಟ್ ಮೀನ್ಸ್ ಕೇಳಿಕೊಳ್ಳು ಅಥವಾ ಬೇಡಿಕೊಳ್ಳು ಅಂತ ಹೇಳ್ತಾರೆ. ಸೊ ಆನ್ಸರ್ ಹಾಕೋದು ಫಸ್ಟ್ ಒನ್ ರಿಕ್ವೆಸ್ಟೆಡ್. ರಿಕ್ವೆಸ್ಟೆಡ್. ಸೆಕೆಂಡ್ ಒನ್, he fed on filth for 19 years. 19 ವರ್ಷಗಳ ಕಾಲ ಜೈಲುವಾಸದೊಳಗೆ ಕಠಿಣ. ಅದು ನೋಡ್ರಿ, ಬ್ರೆಡ್, ಡರ್ಟಿ ಫುಡ್, ಫಿಶ್. ಫಿಲ್ತ್ ಅಂದ್ರೆ ಕೊಳಕು. ಸೊ ದಟ್ ಈಸ್ ಡರ್ಟಿ ಫುಡ್. ಸರಿಯಾಗಿ ಸೆಕೆಂಡ್ ಒನ್ dirty food. Third one, the bishop slept tranquilly, fast, quickly, peacefully. That is peacefully. ಶಾಂತಿಯುತವಾಗಿ. Tranquilly means peacefully. Fourth one, he stood terrified at this radiant figure. Radiant ಅಂದ್ರೆ ಹೊಳಪು. That is shining. Shining ಬರಬೇಕಾಗಿದೆ. The moral world has no greater spectacles than this. Notice spectacles, that is sight. So first one, blessed. Another meaning is requested. Next, filth. Another meaning is dirty food. Peace, tranquilly means peacefully. Next, radiant means shining. Next, spectacles means sight. Right on this. Okay, next V2. Read the following sentence. She was quite pale after carrying a heavy pail of water. In this sentence, the word pale and pale are homophones. Nodri homophones. Homophones ಅಂದ್ರೆ ಏನು? ಒಟ್ಟಂತ ಒಂದು ಏನಪ್ಪ ಅಂದ್ರೆ ಶಬ್ದಗಳು ಏನಪ್ಪ ಅಂದ್ರೆ ಉಚ್ಚಾರಣೆ ಏನಾಗಿರ್ತಪ್ಪ ಅಂದ್ರೆ ಸಮಾನವಾಗಿರ್ತದೆ. ಸೇಮ್ ಪ್ರೊನೌನ್ಸಿಯೇಷನ್. ಉಚ್ಚಾರಣೆ ಏನಾಗಿರ್ತದೆ? ಸಮಾನವಾಗಿರ್ತದೆ. ಬಟ್ ಆ ಒಂದು ಶಬ್ದದಲ್ಲಿರ್ತಕ್ಕಂಥ ಒಂದು ಸ್ಪೆಲ್ಲಿಂಗ್ ಆಗಿರಬಹುದು, ಅದರ ಜೊತೆಗೆ ಆ
ಆ ಒಂದೇನಪ್ಪ ಅಂದ್ರೆ ಅರ್ಥ ಏನಾಗಿರ್ತದೆ ಬೇರೆ ಆಗಿರ್ತದೆ ನೋಡಿ. ಹೋಮೋಫೋನ್ಸ್ ಅಂತ ಬಹಳ ಸರಳ ಇದೆ. ಉಚ್ಚಾರಣೆ ಪ್ರೊನೌನ್ಸಿಯೇಷನ್ ಏನಪ್ಪ ಅಂದ್ರೆ ಒಂದೇ ರೀತಿ ಆಗಿದ್ದು ಆ ಒಂದು ಶಬ್ದದಲ್ಲಿ ಬರ್ತಕ್ಕಂಥ ಸ್ಪೆಲ್ಲಿಂಗ್ ಏನಾಗಿರ್ತಪ್ಪ ಅಂದ್ರೆ ಡಿಫ್ರೆಂಟ್ ಆಗಿರ್ತದೆ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಅದರ ಅರ್ಥನೂ ಏನಾಗಿರ್ತದೆ ಪ್ರೊನೌನ್ಸಿಯೇಷನ್ ಇಸ್ ಸೇಮ್ ಪ್ರೊನೌನ್ಸಿಯೇಷನ್ ಬಟ್ ಸ್ಪೆಲ್ಲಿಂಗ್ ಅಂಡ್ ಮೀನಿಂಗ್ ಇಸ್ ಡಿಫರೆಂಟ್. ನಾವು ಅದಕ್ಕೆ ಏನಂತ ಕರಿತೀವಿ ಹೋಮೋಫೋನ್ಸ್ ಅಂತ ಕರಿತೀವಿ. ಸೊ ಟಾಸ್ಕ್ 1 we do task 1 ಏನಿದೆ ನೋಡಿ, ಮ್ಯಾಚ್ ದ ಫಾಲೋವಿಂಗ್ ವರ್ಡ್ಸ್ ವಿತ್ ದೇರ್ ಹೋಮೋಫೋನ್ಸ್. ಕೆಳಗಡೆ ಕೊಟ್ಟಿರ್ತಕ್ಕಂತ ಶಬ್ದಗಳನ್ನ ಅದರ ಒಂದು ಹೋಮೋಫೋನ್ ಜೊತೆ ಏನಪ್ಪ ನಾವು ಹೋಮೋಫೋನ್ಸ್ ಮೀನ್ಸ್ ಸೇಮ್ ಪ್ರೊನೌನ್ಸಿಯೇಷನ್ ನೋಡ್ರಿ. ಬ್ರೆಡ್, do, right, night, seen. ಈ ಕಡೆ night, seen, bread, right, few. ಈ ರೀತಿಯಾಗಿ ಶಬ್ದಗಳು ನೋಡಿ. ಹೋಮೋಫೋನ್ಸ್ ಅಂದ್ರೇನು? ಎರಡು ಶಬ್ದಗಳ ಒಂದು ಪ್ರೊನೌನ್ಸಿಯೇಷನ್ ಉಚ್ಚಾರಣೆ ಆಗಿರ್ಬೇಕಪ್ಪ ಅಂದ್ರೆ ಒಂದೇ ತರ ಆಗಿದ್ರೆ ಹೋಮೋಫೋನ್ಸ್ ಅಂತ ಕರಿತೀವಿ. ಅದ್ರ ಮೀನಿಂಗ್ ಮತ್ತೆ ಸ್ಪೆಲ್ಲಿಂಗ್ ಡಿಫರೆಂಟ್ ಬಟ್ ನಾವು ಪ್ರೊನೌನ್ಸಿಯೇಷನ್ ಮಾತ್ರ ನೋಡಬೇಕು. ಓಕೆ, ಸೊ ಬಿಯರ್ ಬ್ರೆಡ್, ಬ್ರೆಡ್ ಗೆ ಸಮಾನವಾಗಿರಪ್ಪ ಅಂದ್ರೆ ಉಚ್ಚಾರಣೆ ಆಗೋದು ನೋಡ್ರಿ. ನೈಟ್, ಸಿ, ಬ್ರೆಡ್, ರೈಟ್, ಫ್ಯೂ. ಸೊ ಬ್ರೆಡ್, 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 ಬ್ರೆಡ್. ಏನ್ ಮಾಡ್ರಿ ಆನ್ಸರ್ ಬರೋದು ಬ್ರೆಡ್ ಅಂತ ಯಾವ ರೀತಿ ಬರೀಬೇಕು? ಬ್ರೆಡ್, ಬ್ರೆಡ್ ಅಂತ ಆ ರೀತಿ ಆನ್ಸರ್ ಬರೋದು. ಡು, ನೈಟ್, ಸಿ, ರೈಟ್, ಫ್ಯೂ ಅಂತಿದೆ. ಸೊ ದಿಸ್ ಇಸ್ ಡೈರೆಕ್ಟ್ ಮಾಡ್ತೀನಿ. ಸೊ 1 2 3 4 5 A B C D E ಅಂತಿದೆ. ಸೊ ಬ್ರೆಡ್, ಸೊ ದಿಸ್ ಇಸ್ 1. ಡು, ಡ್ಯೂ ಅಂತಿದೆ. ದಿಸ್ ಇಸ್ ಸೆಕೆಂಡ್ ಒನ್. ರೈಟ್ ಇದೆ ಹಿಯರ್, ರೈಟ್. ನೈಟ್, ಸೀನ್. ಗೊತ್ತಾಯ್ತು? ಬ್ರೆಡ್, ಬ್ರೆಡ್, ಡು, ಡ್ಯೂ, ರೈಟ್, ರೈಟ್, ನೈಟ್, ನೈಟ್, ಸೀನ್, ಸೀನ್. These are the homophones. Write down. Next, task 2. Find the homophones for the following words. ಕೆಳಗಡೆ homophones ಕೊಟ್ಟಿದ್ದಾರೆ ನೋಡಿ. task 2. Wait, sell, waste, fair, ಓಕೆ. ಸೊ ಯಾವ ರೀತಿ ಹೋಮ್ವರ್ಕ್ಸ್ ಬರ್ತಾರಲ್ಲ ಅದೇ ರೀತಿಯಾಗಿ ಬರಲಿ ಹೋಮ್ವರ್ಕ್ಸ್ ಬರಬೇಕು. ಇದಕ್ಕೆ ಸಮಾನ ಅಂತ ನೋಡಿ. WAT ವೇಟ್ ಇದೆ. ಸೊ ಹಿಯರ್ ವೇಟ್, WAT ವೇಟ್, ವೇಟ್. ಸೆಲ್ ಇದೆ, ಸೆಲ್. ವೇಸ್ಟ್, WAST ವೇಸ್ಟ್. ಫೇರ್, ಫೇರ್, ಫೇರ್. ಪ್ರೇ, PR ಪ್ರೇ. ನೋಡ್ರಿ ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಮೀನಿಂಗ್ ವೇಟ್ ಬೇರೆ, ಈ ವೇಟ್ ಅರ್ಥನೇ ಬೇರೆ ಇದೆ. ಮೀನಿಂಗ್ ಸೆಲ್, ಸೆಲ್, ವೇಟ್, ಸಾರಿ ವೇಸ್ಟ್, ವೇಸ್ಟ್, ಫೇರ್, ಫೇರ್, ಪ್ರೇ, ಪ್ರೇ. ಸೊ ದೀಸ್ ಆರ್ ಆಲ್ಸೋ homophones. Write down.
Okay. You written right? Okay, next task 3. Task 3. Prepare a list to 5 words under each head with the letter R in the beginning, in the middle and end. Pronounce them. Verify with the help of a dictionary. Nodri. So 3 columns are R in the beginning. Okay, I write it here. Okay, there is no space. Okay, I write here R in the beginning, R in the middle, next R in the end. R in the beginning, R in the middle, R in the end. So in R letter in the ಪ್ರಾರಂಭವಾಗುವಂತ beginning first ಗೆ R ಬರಬೇಕು. For example read, read ಆ ರೀತಿಯಾಗಿ ಈ ಶಬ್ದಗಳು ಬರಬೇಕು. R ಅಂತ ಮಧ್ಯದೊಳಗೆ ಬರಬೇಕು ಅಂತ ಈ ಶಬ್ದ ಬರಬೇಕು. R ಏನಿರಬೇಕು end ಬಂದಿರಬೇಕು. Remember R ರಾಷ್ಟ್ರೀಯ ಮತ್ತು ಆ ರೀತಿಯಾಗಿ ಬರಬೇಕು. So 5 words. Can write read, reach, request, next you can write normal, rate, rest. So here is the beginning. R is beginning. Okay, R in the beginning. R is beginning is there, na? R. Read, reach, request, read, rest in the middle. Understand. Variation. Portion, target, army. So middle R, understand, variation R middle, portion R silent, target army. Next end, jumper, teacher, lawyer, father, mother. So here R in the beginning, R read, R reach, R request, R read, R rest. In the middle, understand, R is middle, variation R is middle, portion R is middle, target R is middle, army R is middle, and end temper, teacher, lawyer, father, mother. Write down. These are the examples.
Next, task 4. Task 4. Jean Valjean, that is John Valjean, led the life of an honest man. Honest. In the sentence, H is silent when the word honest is pronounced. Okay. John Valjean. So here H is silent. So H silent ಆಗಿರುತ್ತೆ. ನಾವು ಏನು ಕನ್ಸಿಡರ್ ಮಾಡ್ತೀವಿ? Honest ಇದು honest. H is silent. Sometimes R is silent. Remember ಆ ರೀತಿ ಆಗಿರುತ್ತೆ. Okay. H silent ಆಗಿರುತ್ತೆ. So that is honest. Honest ಅಲ್ಲ, that is honest. H is silent is the following words. Next, honor. Or rhyme. Vehicle. Exhibit. See here, these are the silent. Yes, silent. Here, honest. That is honest. Here, honor. Next, or. Next, rhyme. Vehicle. That is silent. Vehicle, not vehicle. That is vehicle. And exhibit. Exhibit. So these are the silent letters. Just look at this. Next, learn grammar through communication. Models. We have studied about the use of models in one of the earlier lessons. Models, model auxiliary ಅಂತ ಬರ್ತಾವ. Can, could, may, might ಅಂದ್ರೆ so request, next granting permission, ability ಈ ರೀತಿ ಎಲ್ಲ ಬರ್ತಾವ. So that is G1 models. Four, there are total 4. 1, 2, 3, 4. ನೋಡಿ ಏನು ಕೊಟ್ಟಿದ್ದಾರೆ ಇಲ್ಲಿ? Read the following sentences taken from a lesson. ಈ ಒಂದು ಪಾಠದಿಂದ ದ ನೋಬೆಲ್ ಬಿಷಪ್ ಪಾಠದಿಂದ ಇರತಕ್ಕಂತ ಸೆಂಟೆನ್ಸ್ಗಳು, ವಾಕ್ಯಗಳು. Say what function each model serves in the sentence. ಆ ಒಂದು ವಾಕ್ಯ ಯಾವ ಒಂದು ಮಾಡೆಲ್ ಅನ್ನೋದನ್ನು ಸೂಚಿಸುತ್ತದೆ. Whether it is request, order, commanding, permission. First one, you may be tired. ನಿನಗೇನಪ್ಪ ಅಂದ್ರೆ ಬಹಳ ಆಯಾಸ ಆಗಿರಬಹುದು. ಗ್ರಾಂಟಿಂಗ್ ಪರ್ಮಿಷನ್, ಎಕ್ಸ್ಪ್ರೆಸಿಂಗ್ ಪಾಸಿಬಿಲಿಟಿನೋ ಅಥವಾ ಆಫರಿಂಗ್ ಪಾಸಿಬಿಲಿಟಿ ಆಗಿರಬಹುದು. ದಟ್ ಈಸ್ ಎಕ್ಸ್ಪ್ರೆಸಿಂಗ್ ಪಾಸಿಬಿಲಿಟಿ. ಎಕ್ಸ್ಪ್ರೆಸಿಂಗ್ ಪಾಸಿಬಿಲಿಟಿ. ವಿ ಕ್ಯಾನ್ ಲೆಟ್ ಹಿಮ್ ಗೋ. ಅವನನ್ನು ನಾವು ಬಿಡುಗಡೆ ಮಾಡೋಣ. Granting permission, expressing possibility, offering ante, that is granting permission. Granting permission. You can take these candlesticks. I give you the candlesticks ಗಳನ್ನು ಏನಪ್ಪ ಅಂದ್ರೆ ನೀನು ತೆಗೆದುಕೊಂಡು ಹೋಗು ಅಂತಾನೆ. That is offering, offer ಕೊಡೋದು. Offering. ಈಗ ನೋಡಿ, buy one get one ಅಂತ ನೋಡ್ರೆ ಒಂದು ಫ್ರೀ ಅಂತ ದಟ್ ಈಸ್ ಆಫರ್ ಕೊಟ್ಟಿರ್ತಾರಲ್ಲ. ಯು ಮೇ ಗೋ ಇನ್ ಪೀಸ್, ದಟ್ ಈಸ್ ಗ್ರಾಂಟಿಂಗ್ ಪರ್ಮಿಷನ್. Okay, so first one expressing possibility, granting permission, offering and granting permission. Write down this.
ನೆಕ್ಸ್ಟ್ G2 ಟೈಪ್ಸ್ ಆಫ್ ಸೆಂಟೆನ್ಸ್, ವಾಕ್ಯಗಳಿರತಕ್ಕಂಥ ಪ್ರಕಾರಗಳು. ಹಿಯರ್ ಆರ್ a few sentences taken from the lesson. ಇಲ್ಲಿ ಮೂರು ವಾಕ್ಯಗಳನ್ನು ಏನಪ್ಪ ಅಂದ್ರೆ ಪಾಠದಿಂದ ತೆಗೆದುಕೊಂಡಿದ್ದಾರೆ. ಐ ಆಮ್ ಎ ಕನ್ವಿಕ್ಟ್, ನಾನು ಒಬ್ಬ ಕೈದಿ. ಐ ಆಮ್ ಎ ಕನ್ವಿಕ್ಟ್, ಐ ಆಮ್ ಎ ಬೀಸ್ಟ್ ನೌ ಅಂಡ್ ದೇ ಮೇಡ್ ಮಿ ವಾಟ್ ಐ ಆಮ್. ನಾನು ಇವಾಗ ಏನಪ್ಪ ಅಂದ್ರೆ ಒಂಥರ ಪ್ರಾಣಿ ಆಗ್ಬಿಟ್ಟಿದ್ದೀನಿ ಮತ್ತು ಅದನ್ನೇನಪ್ಪ ಅಂದ್ರೆ ಯಾರು ಅವರು ನನಗೆ ಈ ರೀತಿ ಮಾಡಿದ್ರು ಅಂತಾನೆ. While we have supper, your bed will be made ready. ನಮ್ಮ ಒಂದು ಊಟ ಆಗುತ್ತಾನೆ, ಸೊ ನಿನ್ನ ಬೆಡ್ ಏನಪ್ಪ ರೆಡಿ ಆಗಿರ್ತಾರೆ. ಮೂರು ವಾಕ್ಯಗಳನ್ನು ಕೊಟ್ಟಿದ್ದಾರೆ. You have studied classes earlier. Classes ಅಂತ ಬರ್ತದೆ. A classes is a group of words which a subject and predicate. ನೋಡಿ, ಒಂದು ಕ್ಲಾಸ್ ಅಪ್ಪ ಅಂದ್ರೆ ಅದು ಒಂದು ಸಬ್ಜೆಕ್ಟ್ ಇರುತ್ತೆ, ಅದರಲ್ಲಿ ಅಂದ್ರೆ ಒಂದು ಪ್ರೆಡಿಕೇಟ್ ಇರುತ್ತೆ. ಸಬ್ಜೆಕ್ಟ್ he, she, it, I ಅಂತ ಬರ್ತಲ್ಲ ಆ ಸಬ್ಜೆಕ್ಟ್. ಪ್ರೆಡಿಕೇಟ್ ಅಂದ್ರೆ ಉಳಿದಿದ್ದೆಲ್ಲ ಭಾಗವನ್ನು ಪ್ರೆಡಿಕೇಟ್ ಅಂತ ಕರಿತೀವಿ. ಕ್ಲಾಸಸ್ ಆರ್ ಆಫ್ ಟೂ ಟೈಪ್ಸ್. ಕ್ಲಾಸಸ್ ಒಳಗೆ ಅಂದ್ರೆ ಎರಡು ಪ್ರಕಾರಗಳಿರ್ತವೆ. ಮೇನ್ ಕ್ಲಾಸ್ ಅಂಡ್ ಸಬ್ಆರ್ಡಿನೇಟ್ ಕ್ಲಾಸ್. ಫಸ್ಟ್ ಒನ್ ಈಸ್ ಮೇನ್ ಕ್ಲಾಸ್ ಅಂಡ್ ಸೆಕೆಂಡ್ ಒನ್ ಈಸ್ ಸಬ್ಆರ್ಡಿನೇಟ್ ಕ್ಲಾಸ್. A main class can give its meaning independently, whereas a subordinate class cannot. ನೋಡಿ, ಮೇನ್ ಕ್ಲಾಸ್ ಏನಪ್ಪ ಅಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಐ ಆಮ್ ಎ ಕನ್ವಿಕ್ಟ್, ನಾನು ಒಬ್ಬ ಕೈದಿ, ಅದು ನೇರವಾಗಿ ಅರ್ಥವನ್ನು ಕೊಡ್ತೀನಿ. ದಟ್ ಈಸ್ ಮೇನ್ ಕ್ಲಾಸ್. ಅದೇನಪ್ಪ ಡೈರೆಕ್ಟ್ ಆಗಿ ಅರ್ಥವನ್ನು ಕೊಡುವಂಥದ್ದು. ಇದು ಮೀನಿಂಗ್ ಇಂಡಿಪೆಂಡೆಂಟ್ಲಿ. ಯಾವುದೇ ಒಂದು ಬೇರೆ ಒಂದು ಏನಪ್ಪ ಅಂದ್ರೆ ಶಬ್ದದ ಮೇಲೆ ಏನಪ್ಪ ಅಂದ್ರೆ ಏನಾಗಿರಲ್ಲ, ಅವಲಂಬನೆ ಆಗಿರಲ್ಲ. ಅದು ನೇರವಾಗಿ ಏನಪ್ಪ ಅಂದ್ರೆ ಅರ್ಥವನ್ನು ಕೊಡುವಂಥದ್ದು. ವೇರ್ ಅ ಸಬ್ಆರ್ಡಿನೇಟ್ ಕ್ಲಾಸ್ ಕೆನಾಟ್. ಆದ್ರೆ ಸಬ್ಆರ್ಡಿನೇಟ್ ಕ್ಲಾಸ್ ಇದೆಲ್ಲ ಅದಕ್ಕೇನಪ್ಪ ಅಂದ್ರೆ ಇಂಡೆಫಿನಿಟ್ ಆಗಿನಪ್ಪ ಅಂದ್ರೆ ಅಥವಾ ಇಂಡಿಪೆಂಡೆಂಟ್ ಆಗಿನಪ್ಪ ಅಂದ್ರೆ ಮೀನಿಂಗ್ ಅನ್ನು ಕೊಡ್ಲಿಕ್ಕೆ ಆಗಲ್ಲ. ವಿತೌಟ್ ದ ಹೆಲ್ಪ್ ಆಫ್ ಅ ಮೇನ್ ಕ್ಲಾಸ್. ಇಂಡಿಪೆಂಡೆಂಟ್ ಕ್ಲಾಸ್ ಗೆ ಮೇನ್ ಕ್ಲಾಸ್ ಏನಪ್ಪ ಸಹಾಯವನ್ನು ತಗೊಂಡು ಮುಂದೆ ಅದರ ಅರ್ಥ ಆಗುತ್ತೆ. ಸೆಂಟೆನ್ಸ್ 1 ನೋಡ್ರಿ, ಹ್ಯಾಸ್ ಓನ್ಲಿ ಒನ್ ಮೇನ್ ಕ್ಲಾಸ್. ಐ ಆಮ್ ಎ ಕನ್ವಿಕ್ಟ್ ಅಂತಿದೆ. ಸೊ ಕ್ಲಾಸ್ ಅಂದ್ರೇನು, ಒಂದು ಸಬ್ಜೆಕ್ಟ್ ಇರಬೇಕು, ನೆಕ್ಸ್ಟ್ ಪ್ರೆಡಿಕೇಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಐ ಆಮ್ ಎ ಕನ್ವಿಕ್ಟ್ ಅಂತಿದೆ, ಹೌದಾ? ಐ ಅನ್ನೋ ಸಬ್ಜೆಕ್ಟ್ ಇದೆ, ಸೊ ದಿಸ್ ಇಸ್ ಪ್ರೆಡಿಕೇಟ್. ಸೊ ಇದಕ್ಕೆ ಏನಂತಿದೆಪ್ಪ, ಮೇನ್ ಕ್ಲಾಸ್. ಒಂದು ಕ್ಲಾಸ್ ಅಂದ್ರೇನು, ಒಂದು ಸಬ್ಜೆಕ್ಟ್ ಅಂಡ್ ಒಂದು ಪ್ರೆಡಿಕೇಟ್ ಇರಬೇಕು, ಅದಕ್ಕೆ ಏನಪ್ಪ ಕ್ಲಾಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಮೇನ್ ಕ್ಲಾಸ್. ಒನ್ ಮೇನ್ ಕ್ಲಾಸ್, ಇಟ್ ಈಸ್ ಸಿಂಪಲ್ ಸೆಂಟೆನ್ಸ್. ಸೊ ಇದು ಒಂದೊಂದು ಏನಾಗಿದೆ, ಇದು ಒಂದು ಸಬ್ಜೆಕ್ಟ್ ಇದೆ, ಒಂದು ಪ್ರೆಡಿಕೇಟ್ ಇದೆ. ಸೊ ದಿಸ್ ಇಸ್ ಕ್ಲಾಸ್. ಏನಿದೆ, ಮೇನ್ ಕ್ಲಾಸ್. ಸೊ ಇದು ಸಿಂಪಲ್ ಸೆಂಟೆನ್ಸ್. ಸಿಂಪಲ್ ಸೆಂಟೆನ್ಸ್. ನೆಕ್ಸ್ಟ್ ನೋಡಿ, ಸೆಂಟೆನ್ಸ್ 2 ಹ್ಯಾಸ್ ಪಾರ್ಟ್ಸ್. 2 ಪಾರ್ಟ್ಸ್ ಎರಡನೇ ವಾಕ್ಯದೊಳಗೆ. ಐ ಆಮ್ ಎ ಬೀಸ್ಟ್ ನೌ ಅಂಡ್ ದೇ ಮೇಡ್ ಮಿ ವಾಟ್ ಐ ಆಮ್. ಐ ಆಮ್ ಎ beast now and they made me what I am today. ಇಲ್ಲಿ ನೋಡ್ರಿ, ಒಂದೇ ವಾಕ್ಯದೊಳಗೆ ಒಂದು ಸಬ್ಜೆಕ್ಟ್ ಪ್ರೆಡಿಕೇಟ್ ಇದೆ. ಒಂದು ಕ್ಲಾಸ್ ಆಗಬೇಕು, ಏನಾಗಿರ್ಬೇಕು, ಒಂದು ಸಬ್ಜೆಕ್ಟ್ ಮತ್ತೆ ಪ್ರೆಡಿಕೇಟ್ ಇರಬೇಕು. ಅದೇನಂದ್ರೆ ಮೇನ್ ಕ್ಲಾಸ್ ಅಂತ ಕರಿತೀವಿ ನಾವು. ಇಲ್ಲಿ ನೋಡ್ರಿ, ಐ ಸಬ್ಜೆಕ್ಟ್ ಇದೆ, ಬೀಸ್ಟ್ ಪ್ರೆಡಿಕೇಟ್ ಇದೆ, ಮತ್ತೇನಪ್ಪ ಅಂದ್ರೆ ಆ್ಯಂಡ್ ಅಂತ ಬಂತು. ಮತ್ತೆ ನೋಡ್ರಿ, ಇದೆಲ್ಲ ನೋಡಿ, both of these parts are main clauses. They are joined by a coordinate conjunction. ಎರಡು ಮೇನ್ ಪಾರ್ಟ್ ನೋಡಿ, ಇಲ್ಲಿ ಸಬ್ಜೆಕ್ಟ್ ಪ್ರೆಡಿಕೇಟ್ ಇದೆ, ಇದನ್ನು ಸಬ್ಜೆಕ್ಟ್ ಅಂಡ್ ಪ್ರೆಡಿಕೇಟ್ ಇದೆ. ಸೊ ಇದನ್ನು ಮೇನ್ ಕ್ಲಾಸ್ ಇದೆ ಅಂಡ್ ಇದನ್ನು ಮೇನ್ ಕ್ಲಾಸ್ ಇದೆ. ಇಲ್ಲಿ ಜಾಯಿನಿಂಗ್ ಆಗಿ ಏನಪ್ಪ ಅಂದ್ರೆ ಕಂಜಂಕ್ಷನ್ ಯೂಸ್ ಮಾಡಿ ನಾವು. ಕಂಜಂಕ್ಷನ್ ಜೋಡಣಾಕೊಂಡಿಯಾಗಿ ಐ ಆಮ್ ಅ ಬೀಸ್ಟ್ ನೌ ಅನ್ನುವಂತ ಒಂದು ಕ್ಲಾಸ್ ಇದೆ. ದೇ ಮೇಡ್ ಮಿ ವಾಟ್ ಐ ಆಮ್ ಅನ್ನೋ ಇನ್ನೊಂದು ಕ್ಲಾಸ್ ಇದೆ. ಎರಡು ಮೇನ್ ಕ್ಲಾಸ್ ಅದಾವೆ. ಸೊ ಅದಕ್ಕೆ ಜೋಡಣಾಗಿ ಆ್ಯಂಡ್ ಅನ್ನ ಇದಕ್ಕೆ ನಾವು ಹೇಳ್ತೀವಿ ಕಾಂಪೌಂಡ್ ಸೆಂಟೆನ್ಸ್. ಇವುಗಳಿಗೆ ಹೇಳ್ತೀವಿ ಕಾಂಪೌಂಡ್ ಸೆಂಟೆನ್ಸ್. ನೋಡ್ರಿ, ಸಿಂಪಲ್ ಅಂದ್ರೆ ಸಬ್ಜೆಕ್ಟ್ ಅಂಡ್ ಪ್ರೆಡಿಕೇಟ್ ಇರಬೇಕು, ಅದು ಒಂದೇ ಒಂದು ಕ್ಲಾಸ್ ಅದಕ್ಕೆ ಸಿಂಪಲ್ ಸೆಂಟೆನ್ಸ್ ಕರಿತೀವಿ. ಕಾಂಪೌಂಡ್ ಆಗಬೇಕಂದ್ರೆ ಇಲ್ಲಿ ಮೇನ್ ಕ್ಲಾಸ್ ಇರಬೇಕು, ಇಲ್ಲಿ ಒಂದು ಮೇನ್ ಕ್ಲಾಸ್ ಇರಬೇಕು, ಮಧ್ಯದೊಳಗೆ
while we have supper your bed will be made ready. ನೋಡಿ ಹೇಳ್ತಾರೋ while we have supper is the subordinate clause and your bed will be made ready is the main clause. ನೋಡ್ರಿ while we have supper ಅನ್ನುವಂಥದ್ದು ಏನಪ್ಪ ಅಂದ್ರೆ subordinate clause ಇದೆ. ಇಲ್ಲಿ ಮೇನ್ ಕ್ಲಾಸ್ ಹಾಕಬೇಕು ಅಂದ್ರೆ ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟ್ ಇರಬೇಕು. ಬಟ್ ಇಲ್ಲಿ ಮೂರನೇ ಸೆಂಟೆನ್ಸ್ ನೋಡ್ರಿ ಫಸ್ಟ್ ಗೆ ಏನಪ್ಪ ಅಂದ್ರೆ ಸಬ್ಜೆಕ್ಟ್ ಬಂದಿಲ್ಲ, while ಅನ್ನುವಂಥದ್ದು ಬಂದದ ಅಲ್ಲಿ. while we have supper your bed will be made ready. your ಅನ್ನುವಂಥದ್ದು ಏನಪ್ಪ ಅಂದ್ರೆ ಅದು ಮೇನ್ ಕ್ಲಾಸ್ ಇದೆ. ಸೊ ಅದಕ್ಕೆ ನಾವು ಎಂತ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಕರೆದ್ವಿ. ಕಾಂಪ್ಲೆಕ್ಸ್ ಗೊತ್ತಾಯ್ತು. ಸಿಂಪಲ್ ಸೆಂಟೆನ್ಸ್ ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟ್ ಇರಬೇಕು, ಅದು ಮೇನ್ ಕ್ಲಾಸ್ ಇರ್ತೈತೆ, ಅದು ಏನು ಸಿಂಪಲ್ ಸೆಂಟೆನ್ಸ್. ಕಾಂಪೌಂಡ್ ಅಂದ್ರೆ ಸಬ್ಜೆಕ್ಟ್ ಮತ್ತೆ ಪ್ರೆಡಿಕೇಟ್, ಇದನ್ನು ಮೇನ್ ಕ್ಲಾಸ್ ಇದನ್ನು ಮೇನ್ ಕ್ಲಾಸ್ ಮಧ್ಯದೊಳಗೆ ಕಂಜಂಕ್ಷನ್ ಬರಬೇಕು. ಕಾಂಪ್ಲೆಕ್ಸ್ ಅಂದ್ರೆ ಒಂದು ಸಬ್ ಆರ್ಡಿನೇಟ್ ಕ್ಲಾಸ್ ಇರಬೇಕು, ಇನ್ನೊಂದು ಮೇನ್ ಕ್ಲಾಸ್ ಇರಬೇಕು, ಅದನ್ನ ನಾವು ಏನಪ್ಪ ಅಂದ್ರೆ ಕಾಂಪ್ಲೆಕ್ಸ್ ಅಂತೀವಿ. ಓಕೆ, ಟಾಸ್ಕ್ 1 ನೋಡಿ. Okay, task 1. Say whether the following sentence are simple, compound or complex. ಕೆಳಗಡೆ 5 ಸೆಂಟೆನ್ಸ್ ವಾಕ್ಯಗಳನ್ನು ಕೊಟ್ಟಿದ್ದಾರೆ. Task 1. 1 2 3 4 5. The rain stopped, so we decided to continue our journey. ನೋಡ್ರಿ, the rain stopped, subject plus predicate ಇದೆ, ಒಂದು ಮೇನ್ ಕ್ಲಾಸ್ ಬಂತು. So we decided to continue our journey. We subject remaining object ಅಂದ್ರೆ ಎರಡು ಏನದಾವಪ್ಪ ಅಂದ್ರೆ ಇಲ್ಲಿ ಮೇನ್ ಕ್ಲಾಸಸ್ ಅದಾವ, ಮಧ್ಯದೊಳಗೆ so ಅನ್ನುವಂಥದ್ದು ಏನಪ್ಪ ಅಂದ್ರೆ ಕಂಜಂಕ್ಷನ್ ಇದೆ. So this is compound sentence. This is compound sentence. ಎರಡು ಮೇನ್ ಕ್ಲಾಸ್ ಮಧ್ಯದೊಳಗೆ ಏನಿದೆ ಇಲ್ಲಿ ಒಂದು ಕಂಜಂಕ್ಷನ್ ಇದೆ, so ಅನ್ನುವಂಥದ್ದು. Second one, when I reached home I was surprised to see Gopi waiting for me. When I was ಏನಿದೆ ಒಂದು ಸಬ್ಆರ್ಡಿನೇಟ್ ಕ್ಲಾಸ್ ಇದೆ, ಇನ್ನೊಂದು ಮೇನ್ ಕ್ಲಾಸ್ ಇದೆ. ಮೇನ್ ಕ್ಲಾಸ್ ಹಾಕಬೇಕು ಏನಾಗಬೇಕು, ಸಬ್ಜೆಕ್ಟ್ ಪ್ಲಸ್ ಪ್ರೆಡಿಕೇಟ್ ಇರಬೇಕು. ಬಟ್ ಇಲ್ಲಿ ಏನಿದೆ when I reached home, ಅಲ್ಲಿ ನೇರವಾಗಿ ಸಬ್ಜೆಕ್ಟ್ ಬಂದಿಲ್ಲ, ಅಲ್ಲಿ when ಅನ್ನುವಂಥದ್ದು ಬಂದಿದೆ. ಸೊ ದಟ್ ಈಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮೂರನೇ ನೋಡಿ. Ravi raised his voice and shouted at his friend. But Ravi raised his voice and shouted at his friend. That is compound. ಎರಡು ವಾಕ್ಯಗಳು ನೋಡ್ರಿ. Compound sentence. The teacher advised Uma to study well. ನೋಡ್ರಿ, ಏನಾದರೂ ಅಲ್ಲಿ ಕಂಜಂಕ್ಷನ್ ಅಲ್ಲಿ ಸಬಾರ್ಡಿನೇಟ್ ಕ್ಲಾಸ್ ನೇರವಾಗಿ ಒಂದ ಕ್ಲಾಸ್ ಇದೆ. The teacher advised Uma to study well. That is simple sentence. Simple sentence. As Sumati is blind, the dog is leading her. That is complex. ಒಂದು ಸಬಾರ್ಡಿನೇಟ್ ಇದೆ, ಇನ್ನೊಂದು ಮೇನ್ ಕ್ಲಾಸ್ ಇದೆ. That is complex. Complex sentence. First one compound sentence, next complex sentence, compound sentence, simple sentence and a complex sentence. Right now. Next one, task 2. Combine the following sentence using the conjunctions given in brackets. ಕೆಳಗಡೆ ಕೊಟ್ಟಿರ್ತಕ್ಕಂಥ ಇದು ವಾಕ್ಯ ಅದಲ್ಲ, ಅವುಗಳಿಗೆ ನಾವು ಏನಂದ್ರೆ ಕಂಜಂಕ್ಷನ್ ಅನ್ನು ಸೇರಿಸಬೇಕು. ಬ್ರಾಕೆಟ್ ಹಾಕೊಂಡು ನೋಡ್ರಿ, as, and, but, when, while ಅಂತಿದೆ. ಫಸ್ಟ್ ನೋಡ್ರಿ,
he opened his box, he took out his new shirt ಅಂತ ಇದೆ. ಸೊ ಅದನ್ನ ಕಂಡಕ್ಷನ್ ಸೆನ್ಸ್ ಆಗಿ ಯಾವ ರೀತಿ ಆಯ್ತಪ್ಪ ಅಂದ್ರೆ he opened his box and he took out his new shirt. So you will go conjunction sense around. He opened his box and he took out his new shirt. First one. Second one. Mohan was sick. He stayed at home. As ಅಂತ ಬಂದಿದೆ. As ಅಂದಾಗ ಯಾವಾಗ ಫಸ್ಟ್ ಕೇಳಿಸ್ಕೋ. As Mohan. As Mohan was sick. ನಾಮ ಕೊಡಬೇಕು. He stayed at home. He stayed at home for lunch. Third one. Leela worked hard. She could not do well in the exam, but at this one, Leela worked hard, but she could not do well in the exam. Leela worked hard, comma, but she is not able. So conjunction. Next fourth one. Sachin scored a century. The spectators applauded him when Sachin ಯಾವಾಗ ಸಚಿನ್ scored century ಕಾಮ ಕೊಡಬೇಕು. The spectators applauded him. Full point. He opened his box and he took out his new shirt. As Mohan was sick, he stayed at home. Leela worked hard, but she could not do well in the exam. When Sachin scored century, the spectators applauded him. And one more fifth one, last one. Okay, last one. Let us have supper, comma, while conjunction. Then your bed will be made ready. So these are the conjunctions. Write up this one also. Okay, this is all about unit number 6 Nobel Bishop ಇಲ್ಲಿಗೆ Nobel Bishop ಎನ್ನುವಂತ ಪಾಠ ಮುಗಿದಾಯಿತು. ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ C1, C2, C3 ನಾನು ಗ್ರೂಪ್ ಅಲ್ಲಿ ಬಿಟ್ಟಿರ್ತೇನೆ. ಸೊ ರಿಮೈನಿಂಗ್ ಪಾರ್ಟ್ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋಸ್ ಅಲ್ಲಿ ನಾನು ಕಂಪ್ಲೀಟ್ ಆಗಿ ಕವರ್ ಮಾಡಿದ್ದೇನೆ. ಸೊ ಇದನ್ನ ವಿಡಿಯೋ ನೆನಪು ಅಂದ್ರೆ ಅಬ್ಸರ್ವ್ ಮಾಡಿ ಯಾರು ನೆನಪು ಅಂದ್ರೆ ಬರೀರಿ. ಸೊ ಮುಂದಿನ ಒಂದು ಒಳಗೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಒಂದು ಪೋಯಮ್ ಒಂದಿಗೆ ನಾನು ಹಾಕ್ತೇನೆ.